ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ಶುಂಠಿ ಬೆಲೆ ಏರಿಕೆ ಆಗಿದೆನಾ ಅಥವಾ ಇಳಿಕೆ ಆಗಿದೆ ಅಂತ ನಾನು ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಶುಂಠಿ ಬೆಲೆ ಒಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದ್ದರೆ ಮತ್ತೊಂದು ಜಿಲ್ಲೆಯಲ್ಲಿ ಇಳಿಕೆ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ನಿಮಗೆ ಏನಾದರೂ ದ್ವಿಧಾನ್ಯದ ಬೆಲೆಗಳು ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ನೋಡಿ, ಉದಾಹರಣೆಗೆ ತೊಗರಿ, ಕಡಲೆ ಮುಂತಾದವುಗಳು. ಅದೇ ರೀತಿಯಾಗಿದೆ. ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ನೋಡಿ ಫ್ರೆಂಡ್ಸ್, ಇವತ್ತಿನ ರೇಟ್ ಶಿವಮೊಗ್ಗದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ನಾನು ಈ ಬೆಲೆಗಳು ಹೇಳ್ತಿರುವುದು ಅವರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಹಾಗಾದರೆ ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಗಳು ತಳಿಗಳು ನೋಡ್ಬೋದು. ಅದರಲ್ಲಿ ರೆಗೋಡಿ ಜಿಂಜರ್ ಪ್ರತಿ 60 kgಗೆ ರೇಟ್ ಏನಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಪ್ರತಿ 60 kgಗೆ ರೆಗೋಡಿ ಜಿಂಜರ್ ರೇಟ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ನಿಮಗೆ ನಿನ್ನೆಗಿಂತ ಸ್ವಲ್ಪ ಏರುಪೇರು ಅಂತಲೇ ಹೇಳ್ಬೋದು. ನೋಡಿ, 1600 ರೂಪಾಯಿಂದ ಹಿಡಿದು 1750 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಚೆನ್ನಾಗಿದ್ದರೆ ತೊಗೊಂಡಿದ್ದಾರೆ ಪ್ರತಿ 60 kgಗೆ. ನಿನ್ನೆ 1700 ರೂಪಾಯಿ ನಡೆದಿತ್ತು. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ನೋಡ್ತಾ ಹೋಗೋಣ. ನೋಡ್ತಾ ಹೋದರೆ ನೋಡಿ, 2750 ರೂಪಾಯಿಂದ ಹಿಡಿದು 2800 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರ್ ರೇಟ್ ನಡೆದಿದೆ. ಹಾಗಾದರೆ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಹಿಮಾಚಲ ಜಿಂಜರ್ ಅದೇ ಶಿವಮೊಗ್ಗದಲ್ಲಿ ಇದು ರೇಟ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. ಇದರ ಪ್ರತಿ 60 kgಗೆ ಏನು ರೇಟ್ ಇದೆ ಅಂತ ನೋಡ್ತಾ ಹೋದರೆ ನೋಡಿ, ನಿಮಗೆ ಪ್ರತಿ 60 kgಗೆ ರೇಟ್ ಬಂದುಬಿಟ್ಟು 1950 ರೂಪಾಯಿಂದ ಹಿಡಿದು 2050 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತಲೇ ತಿಳಿಸಲಾಗ್ತಾ ಇದೆ. ನೋಡಿ, ಇದು ಹಿಮಾಚಲ ಜಿಂಜರ್ ಪ್ರತಿ 60 kgಗೆ ಆಗಿರುತ್ತೆ. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋಗಿದ್ರೆ ನೋಡಿ ಫ್ರೆಂಡ್ಸ್, 3700 ರೂಪಾಯಿಂದ ಹಿಡಿದು 3250 ರೂಪಾಯಿ, ಚೆನ್ನಾಗಿದ್ದರೆ 3300 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ತೊಗೊಂಡಿದ್ದಾರೆ. ನೋಡಿ, ಡ್ರೈ ಶುಂಠಿ ಆಗಿರುತ್ತೆ ಇದು. ಅದೇ ರೀತಿಯಾಗಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಅನ್ಬೋದು, ಇದು ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಟ್ರೇಡರ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ರೆ ನಾನು ಕಮೆಂಟ್ ಮಾಡಿ, ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಶಿವಮೊಗ್ಗ ಮೈಸೂರು ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಏನಿದೆ ಅಂತ ನೋಡ್ತಾ ಹೋದರೆ ನೋಡಿ, ಪ್ರತಿ 60 kgಗೆ ಬಂದುಬಿಟ್ಟು ನಿಮಗೆ ಮೈಸೂರಿನಲ್ಲಿ ಪ್ರತಿ 60 kgಗೆ ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ನೋಡಿ ಫ್ರೆಂಡ್ಸ್ 1550 ರೂಪಾಯಿಂದ ಪ್ರಾರಂಭವಾಗುತ್ತೆ. ಚಿಕ್ಕದು ಸಣ್ಣದು ಏನಾದರೂ ಇದ್ದರೆ ಪೀಸ್ ಇದ್ದರೆ ಮಾತ್ರ ಚೆನ್ನಾಗಿದ್ದರೆ 1600 1700 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋದರೆ ನೋಡಿ, 2600 ರೂಪಾಯಿಂದ ಹಿಡಿದು 700 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ನಡೆದಿದೆ ಮೈಸೂರಿನಲ್ಲಿ ಚೆನ್ನಾಗಿದ್ದರೆ. ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ. ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋದರೆ ಇಲ್ಲಿ ಯಾವಾಗಲೂ ನಿಮ್ಗೆ ಗೊತ್ತಲ್ಲ, ಬೆಂಗಳೂರು ಅಂದಮೇಲೆ ಕಾಮನ್ ಆಗಿರುತ್ತೆ ರೇಟ್ ಹೆಚ್ಚು ಕಡಿಮೆ. ನೋಡಿ, 2400 ರೂಪಾಯಿಂದ ಪ್ರಾರಂಭವಾಗಿ 3350 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಪ್ರತಿ ಕ್ವಿಂಟಲ್ಗೆ. ಹಾಗಾದರೆ ಪ್ರತಿ ರಾಮನಗರ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ. ರಾಮನಗರದಲ್ಲಿ ಪ್ರತಿ 60 kgಗೆ ಬಂದುಬಿಟ್ಟು 1800 ರೂಪಾಯಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇವತ್ತಿನ ರೇಟ್ ಬಂದುಬಿಟ್ಟು ಹೆಚ್ಚು ಕಡಿಮೆ ಅಂದರೆ 50 ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ. ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ನೋಡ್ತಾ ಹೋಗೋಣ. ಚೆನ್ನಾಗಿದ್ದರೆ 3200 300 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಕೂಡ ಡ್ರೈ ಶುಂಠಿ ಆಗಿರುತ್ತೆ. ಹಾಗಾದರೆ ಹಾಸನದಲ್ಲಿ ನೋಡ್ತಾ ಹೋಗೋಣ. ಹಲವಾರು ರೈತರು ಕೂಡ ಹಾಸನದಲ್ಲಿ ಏನು ಬೆಲೆ ಇದೆ ಅಂತ ಹೇಳ್ತಾಯಿದ್ರು ನೋಡಿ ಫ್ರೆಂಡ್ಸ್. ಕನಿಷ್ಠ ಬೆಲೆ ಬಂದುಬಿಟ್ಟು 1500 ರೂಪಾಯಿಂದ ಹಿಡಿದು 3000 ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಸನದಲ್ಲಿ. ಯಾಕಪ್ಪ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ತಿಳಿಸೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.